ಮಾಂಸಾಹಾರವನ್ನು ತ್ಯಜಿಸುವುದಂದರೆ ಮಾಂಸಜನ್ಯವಾದ ಯಾವುದೇ ವಸ್ತುವನ್ನು ತಿನ್ನಬಾರದು. ದೊಡ್ಡ ದೊಡ್ಡ ಸಭಾದಾಗ ಮಾಂಸ ತಿನ್ನಬಾರ್ದ್ರಿ, ಮಾಂಸಾಹಾರಿ ಅಹಿಂಸಾರಿ ಅಂತ ಹೇಳೋದು. ಇವರು ಬಂದು ಏನಪ್ಪ ಅಂದ್ರೆ ಅದೇ ಪ್ರಾಣಿಗಳ ಬಂದಿಂದ ಬಂದಂಥ ಮೊಸರು, ಹಾಲು, ತುಪ್ಪ, ಬೆಣ್ಣೆ ತಿನ್ಕೊಂಡು ಹಾಗೆ ಹಂಗೆ ಮಸ್ತ್ ಕಲಿಸಿ ಹೊಡಿತಾರೆ. 13 ಅಂತಂದ್ರೆ ಇದು 9 ಲೆಕ್ಕದಾಗ ಮಾಡ್ಯಾರ. 9 ಉಣ್ಣೆಯ ಬಟ್ಟೆಯ ಪರಿಚಯ ಮಾಡಿಕೊಟ್ಟದ್ದೇ ಭರಮನ ರಾಜ್ಯದಲ್ಲಿರುವಂತಹ ಜನರು. ಆ ಸಮಯದಲ್ಲಿ ಉಳಿದವರು ಕುರಿ ಕಾಯುತ್ತಿದ್ರು. ಅದನ್ನು ಬಿಟ್ಟು ಇವರಿಗೆ ಯಾವುದೇ ಪರದೇಶದಾಗಲಿ ಯಾವುದಲ್ಲಿ ಜ್ಞಾನ ಇರಲಿಲ್ಲ ಇವರಿಗೆ. ಅದು ಇವತ್ತಾದರೂ ಅದನ್ನೇ ಮುಂದುವರ್ಸ್ಯಾರ. ಸ್ವಲ್ಪ ಮೊಬೈಲ್ ಬಂತಾವಂತೇಳಿ ಏನೇನು ಇಟ್ಕೊಂಡು ಇವ್ರು ನೋಡ್ತಾರೆ. ಮೊಬೈಲ್ ಬಂದಿದ್ದಿಲ್ಲ ಅಂದ್ರೆ ಇವತ್ತಿನ ಕುರುಬರು ಕೂಡ ಆಗಿನ ಮಡ್ಡ ಕುರುಬರಾಗಿಯೇ ಇರ್ತಿದ್ರು. ಇವತ್ತು ವಿಜ್ಞಾನ ಬೆಳೆದಂತೆ ಅದನ್ನು ಉಪಯೋಗ ಮಾಡುವಂಥ ಕಲೆ ನಮ್ಮಲ್ಲಿ ಇರಬೇಕು. ಆದ್ರೆ ಪ್ರಥಮದಲ್ಲಿ ಶ್ರೀ ಮಾಯಮ್ಮ ದೇವಿಯ ಪಾದಗಳಿಗೆ ಭಕ್ತಿಯಿಂದ ನಮಸ್ಕರಿಸಿ, ಇವತ್ತಿನ ದಿವಸ ಶ್ರೀ ಮಾಯಮ್ಮ ದೇವಿಯ ಒಂದು ಗುಡಿಯ ಕಟ್ಟಡ ಜೀರ್ಣೋದ್ಧಾರದ ಬಗ್ಗೆ ಒಂದು ಸಭೆಯನ್ನು ಕರೆಯಲಾಗಿದೆ. ಈ ಸಭೆಗೆ ಆಗಮಿಸಿದಂತ ಪರಮ ಪೂಜ್ಯ ಶ್ರೀ ಹಾಲುಮತ ಧರ್ಮ ಗ್ರಂಥ ಕರ್ತರು ಹಾಲುಮತ ಭಾಸ್ಕರ್ ಪಂಡಿತ್ ಶ್ರೀ ಚಂದ್ರಕಾಂತ್ ಸಿದ್ದರ್ಗಿ ಗುರುಜಿ ಅವರು ನಮ್ಮ ಕೋರ್ಗಟ್ಟಿ ಗ್ರಾಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಸಮಸ್ತ ಗ್ರಾಮದ ಪರವಾಗಿ ಹಾಗೂ ಮಾಯಮ್ಮ ದೇವಿಯ ಮಂಡಳಿಯ ಪರವಾಗಿ ಭಕ್ತಿಪೂರ್ವಕವಾದ ನಮಸ್ಕಾರಗಳನ್ನು ತಿಳಿಸುತ್ತಾ, ಅವರಿಗೆ ಶ್ರೀ ಕಮಿಟಿ ವತಿಯಿಂದ ದೈವ ಕಮಿಟಿ ವತಿಯಿಂದ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕೆಂದು ಕಮಿಟಿಯವರಿಗೆ ವಿನಂತಿಸಿಕೊಳ್ಳುತ್ತಾ, ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ತೋರನಗಟ್ಟಿ ಗ್ರಾಮದ ಮಾಯಮ್ಮ ದೇವಿಯ ಕ್ಷೇತ್ರದಲ್ಲಿ ನಾನು ಇವತ್ತು ಕುಳಿತಿದ್ದೇನೆ. ನನಗೆ ಇಲ್ಲಿಯ ಜನ ಮಾಯಮ್ಮ ದೇವಿಯ ಮಂದಿರವನ್ನು ಕಟ್ಟಿ ಭಾಳಷ್ಟು ಕಟ್ಟಡಗಳನ್ನು ಈಗಾಗಲೇ ಮಾಡಿದ್ದಾರೆ. 1984ರಲ್ಲಿ ಆರಂಭವಾದಂಥ ಈ ಮಂದಿರವು 1906ರಲ್ಲಿ ಸುಮಾರು 12 ವರ್ಷ ಕಟ್ಟಡ ಮಾಡಿ ಶ್ರಮಪಟ್ಟು ಈ ಮಂದಿರವನ್ನು ಎದ್ದು ನಿಲ್ಲಿಸಿದ್ರಿ. ಈ ಗ್ರಾಮದ ಸಮಸ್ತ ಭಕ್ತ ಮಂಡಳಿಗೆ ನಾನು ಈ ಧರ್ಮ ಕಾರ್ಯ ಮಾಡಿದ್ದಕ್ಕಾಗಿ ಅವರೆಲ್ಲರಿಗೂ ಅವರ ಪಾದಗಳನ್ನು ಮುಟ್ಟಿ ನಾನು ನಮಸ್ಕಾರ ಮಾಡ್ತೇನೆ. ಜಗತ್ತಿನಲ್ಲಿ
ಚಕ್ರವರ್ತಿಯಾಗಿರಲಿ, ರಾಜ ಮಹಾರಾಜರಾಗಿರಲಿ, ಸಾಮಂತರಾಗಿರಲಿ, ಇವತ್ತಿನ ಚುನಾಯಿತ ಪ್ರತಿನಿಧಿಗಳಾಗಿರಲಿ, ಇವರೆಲ್ಲರಿಗೆ ಅಧಿಕಾರವನ್ನು ಕೊಡುವಂತಹ ಒಂದು ಶಕ್ತಿ ನಮ್ಮ ಕುರುಬರ ಕುಲಮೂಲದ ಅತ್ಯಂತ ಪ್ರಾಚೀನವಾದಂಥ ದೇವತೆ ಅಂದರೆ ಮಾಯಮ್ಮ. ಮಾಯಮ್ಮ ಯಾಕೆ ಶ್ರೇಷ್ಠ ಅಂತ ನಾನು ಹೇಳಬೇಕು ಅಂದ್ರೆ, ಭಗವಾನ್ ಬೀರೇಶ್ವರರು ಅವರ ತಂದೆ ಭರಮದೇವ, ಈ ಇಬ್ಬರ ಪ್ರಯತ್ನ ಇಡೀ ಭಾರತ ದೇಶವನ್ನು ಜಗತ್ತಿಗೆ ಪರಿಚಯ ಮಾಡಿಕೊಟ್ಟಂಥ ಇಬ್ಬರು ಮಹಾನ್ ನಾಯಕರಿವರು. ಭಾಳ ಜನರಿಗೆ ಗೊತ್ತಿಲ್ಲ, ಬೀರಪ್ಪ ಮತ್ತು ಅವರ ವಂಶದವರು ಪೌರಾಣಿಕ ಪುರುಷರಂತೂ ಹೇಳಿ ನಮ್ಮ ದೇವರನ್ನು ಅವಮಾನ ಮಾಡ್ತಾ ಇದ್ದಾರೆ. ಇವತ್ತು ಭರಮ ಆಗಲಿ, ಬೀರಪ್ಪ ಆಗಲಿ, ಬೀರಪ್ಪನ ಸಾಕಿದ ಅವರ ಸಹೋದರಿಯರಾಗಲಿ, ಇವರೆಲ್ಲರೂ ಐತಿಹಾಸಿಕ ಪುರುಷರು, ಜೀವಂತ ಇದ್ದವರು. ಆಮೇಲೆ ಭಾರತ ದೇಶದಲ್ಲಿರುವಂತಹ ಎಲ್ಲ ದೇವಾಲಯಗೂ ಮೂಲವಾದಂಥವರು ಯಾರು ಇದ್ರೆ ಅದು ಭರಮ ಮತ್ತು ಬೀರಪ್ಪ. ಬಹಳ ಜನ ನನಗೆ ಆವಾಗ ನಾನು ಸಂಶೋಧನೆ ಸಮಯದಲ್ಲಿ ಬರೀ ಸುಳ್ಳು ಹೇಳ್ತಿದ್ರು ನನಗೆ. ತೊಟ್ಲಾಗ ಬಂತ್ರಿ, ಸಾಕಿದ್ರಿ, ಹಿಡ್ಕೊಂಡು ಬಂದ್ರಿ. ಇಡೀ ಜಗತ್ತಿಗೆ ಪ್ರಸಿದ್ಧ ಆದಂಥ ಒಬ್ಬ ಭರಮ ಇಡೀ ದೇಶಕ್ಕೆ, ಇಡೀ ಜಗತ್ತಿಗೆ ಉಣ್ಣೆಯ ಬಟ್ಟೆಗಳನ್ನು ನಿರ್ಯಾತ ಮಾಡುವಂತಹ ಒಬ್ಬ ಮಹಾನ್ ರಾಜ. ಅವನ ಮಗನ ಮೇಲೆ ಅಸಂಬದ್ಧ ಕಥೆಗಳನ್ನು ಕಟ್ಟಿ ನದಿಯಾಗ ಸಿಕ್ಕ, ತೊಟ್ಲಾಕ ಬಂದ, ಗಂಡಿ ಗಿಡಕ್ಕೆ ಕಟ್ಟಿದ, ಇವೆಲ್ಲವೂ ಸುಳ್ಳು. ಇಡೀ ವಿಶ್ವಕ್ಕೆ ನಮ್ಮ ಭಾರತ ಎರಡು ಕಾರಣಗಳಿಂದ ಪ್ರಸಿದ್ಧ ಆಗಿತ್ತು. ಒಂದು, ಭರಮನ ರಾಜ್ಯ, ಅಲ್ಲಿ ಉತ್ಪಾದನೆ ಆಗುವಂಥ ಉಣ್ಣೆ ಬಟ್ಟೆಗಳು ಇಡೀ ಜಗತ್ತಿನ ಮಿನ್ನಿದ್ದಲ್ಲಿ ನಿಮಗೆಲ್ಲೂ ಸಿಗ್ತಾ ಇರಲಿಲ್ಲ. ಹೇಗೆ ಇವಾಗ ನಾವು ಕಲ್ಲೆಣ್ಣೆ, ಪೆಟ್ರೋಲಿಯಂ ಹೀಟರ್ನು ಹುಡುಕಲಿ ಸಲುವಾಗಿ ನಾವು ಅನೇಕ ಜನರನ್ನು ನಾವು ಈ ದೇಶವನ್ನು ನಾವು ಇವತ್ತೆಲ್ಲ ಕೊಲ್ಲಿ ಪ್ರದೇಶದ ದೇಶ, ದುಬೈ, ಇವೆಲ್ಲ ನಾವು ಇವತ್ತು ಎಲ್ಲರೂ ಕಾಲು ಬೀಳ್ತೀವಿ ಇವತ್ತು. ಯಾಕಂದ್ರೆ ಎಣ್ಣೆ ಬೇಕಾಗಿದೆ ನಮಗೆ, ಕಾಲು ಬೀಳ್ತೀವಿ. ಇದೇ ಕಾರಣದಿಂದ ಜಗತ್ತಿಗೆ ಉಣ್ಣೆ ಬಟ್ಟೆ ಬೇಕು ಅನ್ನುವಂಥ ಕಾರಣದಿಂದ ಜಗತ್ತಿನ ಮೂಲೆ ಜನರು ಏನಪ್ಪಾ ಅಂದ್ರೆ ಇದನ್ನು ತಯಾರು ಮಾಡುವ ಭಾರತ ದೇಶದ ಚಂದ್ರಗಿರಿ ಪ್ರದೇಶವನ್ನ ಬಹಳಷ್ಟು ಪ್ರೀತಿ ಮಾಡ್ತಿದ್ರು. ಚಂದ್ರಗಿರಿ ರಾಜ್ಯ ದೊಡ್ಡ ರಾಜ್ಯ. ಆ ಚಂದ್ರಗಿರಿ ರಾಜ್ಯದಲ್ಲಿ ಈ ಪಂಚ ನದಿಗಳು, ಅದರ ಜೊತೆಗೆ ಇನ್ನೆರಡು ಸರಸ್ವತಿ ನದಿ ಕೂಡಿದರೆ 7 ನದಿಗಳು ಈ ಪ್ರದೇಶದಲ್ಲಿ ಹರಿತಾ ಇದ್ದವು. ಜಗತ್ತಿಗೆ ಉಣ್ಣೆಯ ಬಟ್ಟೆಯ ಪರಿಚಯ ಮಾಡಿಕೊಟ್ಟದ್ದೇ
ಭರಮನ ರಾಜ್ಯದಲ್ಲಿರುವಂತಹ ಜನರು. ಆ ಸಮಯದಲ್ಲಿ ಉಳಿದವರು ಕುರಿ ಕಾಯುತ್ತಿದ್ರು. ಅದನ್ನು ಬಿಟ್ಟು ಇವರಿಗೆ ಯಾವುದೇ ಪರದೇಶದಾಗಲಿ ಯಾವುದಲ್ಲಿ ಜ್ಞಾನ ಇರಲಿಲ್ಲ ಇವರಿಗೆ. ಅದು ಇವತ್ತಾದರೂ ಅದನ್ನೇ ಮುಂದುವರ್ಸ್ಯಾರ. ಸ್ವಲ್ಪ ಮೊಬೈಲ್ ಬಂತಾವಂತೇಳಿ ಏನೇನು ಇಟ್ಕೊಂಡು ಇವ್ರು ನೋಡ್ತಾರೆ. ಮೊಬೈಲ್ ಬಂದಿದ್ದಿಲ್ಲ ಅಂದ್ರೆ ಇವತ್ತಿನ ಕುರುಬರು ಕೂಡ ಆಗಿನ ಮಡ್ಡ ಕುರುಬರಾಗಿಯೇ ಇರ್ತಿದ್ರು. ಇವತ್ತು ವಿಜ್ಞಾನ ಬೆಳೆದಂತೆ ಅದನ್ನು ಉಪಯೋಗ ಮಾಡುವಂಥ ಕಲೆ ನಮ್ಮಲ್ಲಿ ಇರಬೇಕು. ಆದ್ರೆ ಬೀರಪ್ಪ ಅಥವಾ ಭರಮನ ಬಗ್ಗೆ ನೀವು ಇತಿಹಾಸ ಹೇಳಬೇಕಂದ್ರೆ, ಇಲ್ಲೇಲು ಆಲ್ಮಟ್ಟಿ ಹತ್ರ ಹುಟ್ಟಿದ್ರಿ, ಇಲ್ಲೇಲೆ ಮತ್ತೊಂದು ಊರಾಗ ಹುಟ್ಟಿದ್ರಿ. ಮಾಯಕ್ಕನ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇಲ್ಲೇ ಏನಪ್ಪ ಚಿಂಚಲಿ ಒಳಗೆ ಹುಟ್ಟಿದ್ರಿ. ಇದು ಸತ್ಯ ಕಥೆ ಅಲ್ಲ. ಇಲ್ಲಿ ಎಲ್ಲರೂ ಇಲ್ಲಿ ಕಟ್ಕೊಂಡು ಅದರ ಮೂಲ ಕಥೆ ಸತ್ಯ ಅದೇ. ಅದಕ್ಕೆ ನಾವು ಏನು ವಿರೋಧ ಅನ್ನೋದಿಲ್ಲ. ಮೂಲ ಕಥೆ, ಅದ್ರ ಮೂಲ ಕಥೆ ಎಲ್ಲಿ? ನಾನೆಲ್ಲ ದೊಡ್ಡ ಬೇರೆ ಬೇರೆ ಕೆಲಸದಿಂದ ದೊಡ್ಡ ರಾಜಕೀಯದಲ್ಲಿ ಇದ್ದಾಗ ಈ ಕುರುಬರು ಹೇಳೋ ಕತೆ ನೋಡಿದ್ರೆ ನನಗೆ ಒಳಗೆ ನಕ್ಕ ಬಿಡ್ತಿದ್ದೆ ನಾನು. ಎಂಥ ದಡ್ಡರದಾರಪ್ಪ ನಮ್ಮ ಜನ. ಯಾವನೋ ಒಬ್ಬ ಬರದ ಕತೆ ಪುಸ್ತಕ ಬರದ ಅಂದ್ರೆ ಅದನ್ನೇ ಇನ್ನೊಬ್ಬ ಹೇಳ್ಕೊಂತ ಜನರ ಮೇಲೆ ತಲೆ ಮೇಲೆ ಹಾಕಿ ಬರೆದ್ರಲ್ಲ ಇವರು. ಭಾರತ ದೇಶದಲ್ಲಿ ಜತಿ ಪ್ರಸಿದ್ಧ ಆಗಲಿಕ್ಕೆ ಕಾರಣ ಅಂದ್ರೆ ಭರಮ ಮತ್ತು ಬೀರಪ್ಪ. ಇವರಿಬ್ಬರು ಬಿಟ್ಟರೆ ನಮಗೆ ಮತ್ತೆ ಇತಿಹಾಸ ನಮಗೆ ಸಿಕ್ಕಿಲ್ಲ. ಇರ್ಬೋದು, ಅದಕ್ಕಿಂತಲೂ ಹಿಂದೆ ಇರ್ಬೋದು, ನಾವಿಲ್ಲ ಅಂತ ಅನ್ನೋದಿಲ್ಲ. ಆದ್ರೆ ಇವರ ರಾಜ್ಯದಲ್ಲಿ ನಿರ್ಯಾತ ಮಾಡಿದಾಗ ಭರಮನಿಗೆ ಮತ್ತು ಬೀರಪ್ಪನಿಗೆ ಒಂದು ದೊಡ್ಡ ಮಹತ್ವ ಸ್ಥಾನ ಸಿಗ್ತದೆ. ಅವರು ತಯಾರು ಮಾಡಿದಂಥ ಉಣ್ಣೆ ಬಟ್ಟೆಗಳನ್ನು ಈ ಸಿಂಧು ಸರಸ್ವತಿ ನದಿಗಳ ಮುಖಾಂತರವಾಗಿ ಕಳಿಸಿ ಸಮುದ್ರಕ್ಕೆ ಸೇರಿಸಿ ಇಡೀ ಮಧ್ಯಪೂರ್ವ ಏಷ್ಯಾಕ್ಕೆ ಆ ಮಾಲು ಸಪ್ಲೈ ಆಗ್ತಿತ್ತು. ಆಗಿನ ನದಿಗಳು ಬಹಳ ಆಳವಾಗಿರ್ತಿದ್ವು. ಆಳವಾಗಿ ಅಂದ್ರೆ ನೀವು ಬೇಕಾದಂಗಲ್ಲಿ ಹಡಗುಗಳನ್ನು ತೆಗೆದುಕೊಂಡು ಹೋಗುವಂಥ ಅಷ್ಟು ಆಳಿದ್ವು. ಹೀಗಾಗಿ ಈ ಜಲ ಸಂಪರ್ಕದಿಂದ ಭರಮ ಬಹಳ ದೊಡ್ಡ ರಾಜ್ಯ ಅನಿಸಿದ. ಅವನಷ್ಟು ದೊಡ್ಡ ರಾಜ ನಮಗೆ ಇವತ್ತು ಎಲ್ಲೂ ಜಗತ್ತಿನಲ್ಲಿ ಸಿಗುವುದಿಲ್ಲ. ಅವಾಗ ರಾಜರು ಹೆಂಗಾಗ್ತಿದ್ರು ಅಂತಂದ್ರೆ, ಯಾರ ಒಬ್ಬ ಗುರುವಿನ ಶಿಷ್ಯನಾಗ್ತಾನೋ ಅವನಿಗೆ ಸೈನಿಕ. ಅವನ ರಕ್ಷಣೆ ಭಾರ ಪ್ರತಿಯೊಬ್ಬ ಮನುಷ್ಯನ ಮೇಲೆ ಇಟ್ಬಿಟ್ಟಿದ್ದ. ಹೀಗಾಗಿ ರಾಜನಿಗೆ ಮತ್ತೊಂದು ಪ್ರತ್ಯೇಕವಾದ ಸೈನ್ಯ ಇಡುವಂಥ ಅವಶ್ಯಕತೆನೇ ಇದ್ದಿದ್ದ, ದುಡ್ಡು ಖರ್ಚು ಮಾಡುವಂಥ ಅವಶ್ಯಕತೆನೇ ಇದ್ದಿಲ್ಲ. ಭಕ್ತನೇ ಎಲ್ಲ ನೋಡ್ಕೊಂಡು ಹೋಗ್ಬಿಟ್ಟಿದ್ದವ. ಕೃಷಿ ಹತಕ ಪೂರ್ವ 1250 ವರ್ಷಗಳ ಹಿಂದೆ ಬೀರಪ್ಪ ಹುಟ್ಟಿದ್ದಾನೆ. ಇದು ದಾಖಲೆ ಇದೆ, ಕತೆ ಅಲ್ಲ. ನಾ ಹೇಳ್ತಾ ಇರೋದು ಕತೆ ಹೇಳೋದು ಇವ್ರು ಹೇಳ್ಬಿಡ್ತಾರಲ್ಲ, ಆ ತೊಟ್ಲ ಹುಟ್ಟಿದ, ಈ ತೊಟ್ಲ ಹುಟ್ಟಿದ, ಅಲ್ಲಿ ಸೂರ್ಯಬಂದ ಹುಟ್ಟಿದ, ಇಲ್ಲಿ ಬಂದ, ಅಲ್ಲಿ ಬಂದ, ಚಿಂಚಲಿಗೆ ಬಂದ. ಇಲ್ಲ, ಆಗಿನ ಕಾಲಕ್ಕೆ ಚಿಂಚಲಿ ಇರಲೇ ಇಲ್ಲ. 3250 ವರ್ಷಗಳ ಹಿಂದೆ ಬೀರಪ್ಪ ಹುಟ್ಟಿದ ಅನ್ನೋದ್ರ ಬಗ್ಗೆ ನಮ್ಮಲ್ಲಿ ದಾಕ್ಷ ಆಗ್ತದೆ. ಚಿಂಚಲಿ ಅನ್ನುವಂಥ ಮಾತು ಯಾಕೆ ಬಂತು ಅನ್ನೋದು ಚಿಂಚಲಿ ಮಾಯವನ್ನು ಹೇಳ್ಬೇಕಂತ ನಾನು ಹೇಳ್ಬೇಕಾಗ್ತದೆ. ಭಾರತ ದೇಶದಲ್ಲಿ ಎಲ್ಲ ಕಡೆಗೆ ಉಪ್ಪು ನಿಮಗೆ ಸಿಗ್ತಾ ಇರಲಿಲ್ಲ. ಮನುಷ್ಯನಿಗೆ ಉಪ್ಪು ಬೇಕು, ಏನಾದರೂ ರುಚಿ ಬಾಯಿಗೆ ಹತ್ತಬೇಕಂದ್ರೆ ಉಪ್ಪು ಇಲ್ಲದೆ ಯಾವ್ದಾರ ರುಚಿ ಸಾಧ್ಯ ಆಗ್ತದೆ. ಇವತ್ತು ಬೀರಪ್ಪನ ಪೂಜೆ ನೀವು ಬರೀ ಕರ್ನಾಟಕ ಅಲ್ಲೇ ಇಲ್ಲೇ ಇದರಲ್ಲಿ ಬಿಜಾಪುರ ಬೆಳಗಾವಿ ಅಂತ ಅಂತಿರ್ಬೋದು. ಬೀರಪ್ಪನ ಪೂಜೆ ತುರ್ಕಸ್ತಾನದಲ್ಲಿ ನಡೀತದೆ. ಇವತ್ತಿನ ಸಿರಿಯಾ, ಒಬ್ಬ ಸಿರಿಯಾದ ಯಾರು ಸ್ವಲ್ಪ ಓದೋರಿದ್ರೆ ಸಿರಿಯಾದ ಬಗ್ಗೆ ಯಾರ್ಯಾರು ಗೊತ್ತಿರಬೇಕು.
ಇಡೀ ಭಯೋತ್ಪಾದನಾ ಸಂಘಟನೆಯನ್ನು ಕಟ್ಟಿಕೊಂಡಂಥ ಸಿರಿಯಾ ದೇಶದ ಬಗ್ಗೆ, ಈ ಎಲ್ಲ ಪ್ರದೇಶಗಳಲ್ಲಿ ಬೀರಪ್ಪನನ್ನ ಇವತ್ತಿಗೆ ಪೂಜೆ ಮಾಡ್ತಾರೆ. ಯಾವನೋ ಒಬ್ಬ ಕೇಳ್ದಲ್ಲಿ ಬೀರಪ್ಪ ಅಂತಿಲ್ಲಲ್ರಿ ಅಂದ್ರೆ, ಎಲ್ಲ ಹುಚ್ಚ. ಪ್ರಾದೇಶಿಕ ಭಾಷೆಗಳು ಬದಲಿ ಆದಾಗ ನಿಮ್ಮ ಹೆಸರುಗಳು ಬದಲಿ ಆಗ್ತಾವ. ಅಲ್ಲಿ ಹೀರೋ, ಇಂಗ್ಲೀಷ್ನಲ್ಲೆಲ್ಲ ಬೀರಪ್ಪನನ್ನೇ ಹೀರೋನ ಅಂತಾರೆ. ನೀವು ಹೀರೋ ಅಂದ ಕೂಡಲೇ ಸಿನಿಮಾಕ್ಕೆ ಹೋಗಿ ಅದು ಯಾವುದೋ ಒಂದು ದೊಡ್ಡದು ಹಿಡಿದು ಅಲ್ಲ. ಇಲ್ಲಿ ಮಹಾರಾಷ್ಟ್ರದಾಗ ಬೀರು ಅಂತಾರೆ, ನಾವು ಬೀರಪ್ಪ ಅಂತೀವಿ. ಹೀಗೆ ಬದಲಿ ಆಗ್ತಿರ್ತಾ ಇದ್ದದ್ದು. ನಾಮ ಅಲ್ಲವ ದೇವನೊಬ್ಬ. ಅದನ್ನು ಅಲ್ಲ ಅಂತ ನೀವು ಹೆಂಗೆ ಹೇಳ್ತೀರಿ? ಅಲ್ರಿ ಅವ ಬೀರಪ್ಪ ಅಲ್ರಿ ಅಂತ. ಬೀರಪ್ಪ ಅನ್ನುವಂಥ ಪದದ ಹೆಸರು ಏನು ಭರಮನ ಅನ್ನುವಂಥ ಪದದ ಹೆಸರು ಇದು ಕನ್ನಡದ್ದು ಅಲ್ಲ, ಮರಾಠಿದು ಅಲ್ಲ, ಸಂಸ್ಕೃತದ್ದು ಅಲ್ಲ, ಬಿಹಾರ್ ಓರಿಯಾ ಯಾವ ಭಾಷೆಯದು ಅಲ್ಲ. ಇದು ಪಾಲಿ ಭಾಷೆಯದು. ಭಾರತದ ಮೂಲ ನಿವಾಸಿಗಳು ಆಡುವುದಂದ್ರೆ ಕುರುಬರು ಆಡುವ ಭಾಷೆಗೆ ನಾವು ಪಾಲಿ ಭಾಷೆ ಅಂತ ಹೇಳ್ತೇವೆ. ಪಾಲಿ ಪಾಲರು. ಇವತ್ತೇನು ಉತ್ತರ ಭಾರತನಾಗ ಪಾಲರು ಅಂತ ಏನು ಕರಿತೀರಿ ನೀವು, ಅವರೆಲ್ಲರೂ ಕುರುಬರೇ. ಕರ್ನಾಟಕವನ್ನ ಪಲ್ಲವರು ಆಳಿದ್ರು, ಅವರೆಲ್ಲ ಕುರುಬರೇ. ಈ ಪಾಲಿ ಭಾಷೆ ಎಷ್ಟು ಹಳೇದದ ಅಂತಂದ್ರೆ ನಮಗೆ ಇಲ್ಲಿವರೆಗೆ ಸಿಕ್ಕ ಶಾಸನ ಪ್ರಕಾರ ಕ್ರಿಶ್ಚಿತಕ ಪೂರ್ವ 14-15ನೇ ಶತಮಾನದವರೆಗೆ ಅದರ ಶಾಸನಗಳದಾವ. ಪುಸ್ತಕ ಯಾವನವ್ರ ಇವತ್ತು ಬರ್ದ ಮುಂಜಾನೆ ಎದ್ದು ಹೋಗ್ಬಿಡ್ತಾನ. ಬಟ್ ಶಾಸನವನ್ನು ನಾವು ಒಳಕಿಸ್ಲಿಕ್ಕೆ ಆಗುವುದಿಲ್ಲ. ಆ ಸಿರಿಯಾದಲ್ಲಿ ಸಿಕ್ಕಂಥ ಈ ಶಾಸನದಲ್ಲಿ ಅದರಲ್ಲಿ ಏನು ಗದ್ಯ ವಿಷಯ ಆಗಲಿ, ಏನು ಮಾಡಿದ ಬರಿತಾನ, ಎಲ್ಲ ವಿಷಯದಲ್ಲಿ ಎಲ್ಲಿ ಸಂಖ್ಯೆಗಳು ಬರ್ತದವೆ ಆ ಎಲ್ಲ ಸಂಖ್ಯೆಗಳನ್ನು ಯಾರು ಬರ್ದಾರ? ಪಾಲಿ ಭಾಷೆಯಲ್ಲಿನೇ ಬರ್ತಾರೆ. ಪಾಲಿ ಭಾಷೆ ಕುರುಬರ ಮೂಲ ಭಾಷೆ. ಇವರು ಬಂದು ಅದಕ್ಕೆ ಸಂಸ್ಕಾರ ಕೊಟ್ಟರು, ಇದು ಸಂಸ್ಕೃತ ಅಂತ ಇವತ್ತು ಹೇಳ್ತಾ ಇದ್ದಾರೆ. ಭಾರತ ದೇಶದಲ್ಲಿ ಮನೆಯೊಳಗೆ ಯಾವನು ಇವತ್ತು ಸಂಸ್ಕೃತ ಓದೋದಿಲ್ಲ, ಬರೀ ಮಾತಾಡೋದಿಲ್ಲ. ಅದು ಬರೀ ಗ್ರಂಥದಾಗ. ನಮ್ಮನ್ನು ಹೆಂಗೆ ನಂಬಿಸ್ತಾ ಇದ್ದಾರೆ ಇವತ್ತ? ಸಂಸ್ಕೃತ ದೊಡ್ಡ ಭಾಷೆ, ಮಾತೃಭಾಷೆ, ಯೋ 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 ಹೇಳುದು. ಸಂಸ್ಕೃತ ಭಾಷೆಗೆ ಮೂಲ ಇದ್ದದ್ದು ಪಾಲಿ ಭಾಷೆ. ಪಾಲಿ ಭಾಷೆಯಲ್ಲಿ ಒತ್ತಕ್ಷರಗಳಿರಲಿಲ್ಲ. ಸರಸ್ವತಿ ಅಂತ ಬರಿಬೇಕು ಅಂತಂದ್ರೆ ಸರಸ್ವತಿ. ಆಮೇಲೆ ಅದರಲ್ಲಿ ಝ ಜ ಯ ಕ್ಷ ಳ ಇವು ಪದಗಳು ಇವು ಏನಪ್ಪ ಅಂದ್ರೆ ಈ ವ್ಯಂಜನಗಳು ಇರಲಿಲ್ಲ. ಇದೇ ನಮ್ಮ ಪಾಲಿ ಭಾಷೆ ಕುರುಬರ ಭಾಷೆಯನ್ನು ಸಂಸ್ಕಾರ ಮಾಡಿ ತಂದದ್ದು ಕೃಷಿ ಶತಕ 4ನೇ ಶತಮಾನದಲ್ಲಿ. ಈ ಜಗತ್ತಿಗೆ ಲಿಂಗ ಕಲ್ಪನೆಯನ್ನು ತಂದು ಕೊಟ್ಟವ್ರು ಯಾರಿದ್ದಾರಪ್ಪ ಅಂದ್ರೆ ಅದು ಕೇವಲ ಕುರುಬರು ಮಾತ್ರ. ಈಗಿನವರು ಕುರುಬರಿಗೆ ಲಿಂಗ ಕಟ್ಟಕ್ಕೆ ಬರ್ತಾರೆ. ನಾವು ತಯಾರು ಮಾಡಿದಂಥ ಒಂದು ಸಂಪುಟ ಅಥವಾ ಸಂಕೇತನ ನಮಗೆ ಕೊಳ್ಳಿ ಕಟ್ತಾರೆ. ಇದು ಭಾಳ ಇದು ಅದ ಅಂಥೇಳಿ ನಮಗೆ ಈ ಸಂಸ್ಕಾರದ ಬಗ್ಗೆ ತಿಳುವಳಿಕೆ ಬಂದದ್ದು ಕೃಷಿ ಶತಕ ಪೂರ್ವ 14-15ನೇ ಶತಮಾನದಲ್ಲಿ. 15-16ನೇ ಶತಮಾನದಲ್ಲಿ ನಿಮಗೆ ಎಲ್ಲಿ ಬೇಕಾದಲ್ಲೂ ಕುರುಬರು ಪೂಜೆ ಮಾಡುವ ಲಿಂಗಗಳು ಸಿಗ್ತವೆ. ಲಿಂಗ ಕಟ್ಕೋತೀವಿ ನಾವು ದೊಡ್ಡವರು, ನೀವು ಲಿಂಗ ಕಟ್ಕೊಳ್ಳಿಲ್ಲ ಅಂದ್ರೆ ಕೆಳಗಿನವರು.
ಅಲ್ಪ ಲಿಂಗವನ್ನೇ ನಾವೇ ನಿಮ್ ಪರಿಚಯ ಮಾಡ್ಯಾವ ಜಗತ್ತಿಗೆ, ಅದನ್ನು ಬಿಟ್ಟು ಬಿಡ್ತಾರ. ಇಡೀ ಜಗತ್ತಿನಲ್ಲಿ ಎಷ್ಟು ದೇವರುಗಳದಾವ ಇವತ್ತು ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ. ಜಗತ್ತಿನೊಳಗೆ ಎಷ್ಟು ದೇವರು ಅದಾವಲ್ಲ ಅವು ಎಲ್ಲವೂ ಕುರುಬರು ಕಟ್ಟಿಸಿದಂಥ ದೇವಾಲಯಗಳೇ ಹೊರತು ಮತ್ಯಾವ ಜಾತಿಯವನು ಕಟ್ಟಿಲ್ಲ. ಮಾಂಸಾಹಾರವನ್ನು ತ್ಯಜಿಸುವುದಂದ್ರೆ ಮಾಂಸಜನ್ಯವಾದ ಯಾವುದೇ ವಸ್ತುವನ್ನು ತಿನ್ನಬಾರದು. ದೊಡ್ಡ ದೊಡ್ಡ ಸಭಾದಾಗ ಮಾಂಸ ತಿನ್ನಬಾರ್ದ್ರಿ, ಮಾಂಸಾಹಾರಿ ಅಹಿಂಸಾರಿ ಅಂತ ಹೇಳೋದು. ಇವರು ಬಂದು ಏನಪ್ಪ ಅಂದ್ರೆ ಅದೇ ಪ್ರಾಣಿಗಳ ಮುಂದಿಂದ ಬಂದಂಥ ಮೊಸರು, ಹಾಲು, ತುಪ್ಪ, ಬೆಣ್ಣೆ ತಿನ್ಕೊಂಡು ಹಾಗೆ ಹಂಗೆ ಮಸ್ತ್ ಕಲಿಸಿ ಹೊಡಿತಾರೆ. ಅದಕ್ಕೆ ನಾನು ಇವತ್ತು ಎಲ್ಲರಿಗೂ ಹೇಳ್ತೀನಿ, ಎಲ್ಲರಿಗೂ ಸ್ವಾಮೀಜಿಗಳಿಗೆ ಹೇಳಿದ್ದೀನಿ, ಯಾವ ಸ್ವಾಮಿ ಹಾಲು ತಿಂತಾನ, ಯಾವ ಸ್ವಾಮಿ ಮೊಸರು ತಿಂತಾನ, ಬೆಣ್ಣೆ ತಿಂತಾನ, ತುಪ್ಪ ತಿಂತಾನ ಅಂದ್ರೆ ಅವ ಮಾಂಸಾಹಾರಿ. ಕುರುಬರನ್ನು ಕರ್ಕೊಂಡು ಹೋಗಿ ಮನೆಯೊಳಗೆ ಬೋಣಿಗೆ ಮಾಡಿಸ್ತೀರಿ ನೋಡಿ, ಇಟ್ಕೊಳ್ರಿ, ವಿಚಾರ ಮಾಡಿಕೊಡ್ರಿ. ಕುರುಬರು ಬಂದು ಮುಟ್ಟಿ ಬೋಣಿಗೆ ಮಾಡೋ ತನಕನೂ ಎಲ್ಲರೂ ಯಾರು ಸುಮ್ಮನೆ ಇರ್ತೀರಿ. ಬೇರೆದವ್ರು ಮುಟ್ರೆ ಲಾಭ ಆಗೋದು. ಪೂಜೆ ಯಾವ ಮುಗಿದ ಮೇಲೆ ಅವನು ಕಳಿಸಿದ್ರಿ ಅಂದ್ರ ಅವನು ಕರೆದು 2 ತುತ್ತು ಊಟ ಮಾಡಿಸೋದಿಲ್ಲ. ನೀವು ಇಂಥ ನಾಲಾಯಕ್ರದ್ರಿ ನೀವು. ಅಂಥವ್ರು ನೀವು ದೊಡ್ಡವರು ಅಂತ ತಿಳ್ಕೊಂಡು ನೀವೆಲ್ಲ ಸ್ವಾಮಿ ಅವರು ಇವರು ಒಂದು ಕಾಲು ಬಿಡ್ಕೊಂತ ಅಡ್ಡಾಡ್ತಿರಲ್ಲ, ನಿಮ್ಮ ಬುದ್ಧಿಗೆ ಏನಾಗಿದೆ? ಒಳ್ಳೇದಕ್ಕೆ ನಾವು ಯಾವಾಗಾದ್ರೂ ಒಪ್ಕೊಳ್ಳೋನು, ಒಳ್ಳೇದ ವಿರೋಧ ನಮ್ಗಿಲ್ಲ. ಆದ್ರೆ ನಮಗೆ ಮಾತ್ರ ನೀವೆಲ್ಲ ಹಿಂಗೆ ಮಾಡಿದ್ ಬರ್ಬೇಕು, ನಾವು ಮಾತ್ರ ಮಸ್ತಾಗೆ ತಿಂತೇವು. ಜಗತ್ತಿಗೆ ಸಂಸ್ಕಾರವನ್ನು ಕೊಟ್ಟವರು, ಜಗತ್ತಿಗೆ ಪವನ ಶಾಸ್ತ್ರವನ್ನು ಕೊಟ್ಟವರು. ಪವನ ಶಾಸ್ತ್ರ ಅಂದ್ರೆ ಮಳೆ ಬೆಳೆ ಹೆಂಗೆ ಹಾಕಬೇಕು ಅನ್ನೋದನ್ನ ಈ ಶಾಸ್ತ್ರ ಅದಲ್ಲ. ಈ ಶಾಸ್ತ್ರ ಕೊಟ್ಟವ್ರು ಯಾರು? ಕುರುಬ್ರೆ. ಅದಕ್ಕಿರುವುದೇ ರಟ್ಟ ಮತಶಾಸ್ತ್ರ. ಅದನ್ನೆಲ್ಲ ಬಿಟ್ಟು ಬಿಡ್ತೀರಿ. ಸಂಶೋಧನೆ ಇದರಲ್ಲಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಸಿಕೊಟ್ಟವರು ಕುರುಬರು, ಬ್ರಾಹ್ಮಣರಲ್ಲ. ಯಾವಾಗಾದ್ರೂ ಕುರುಬ ತನ್ನ ಕುರಿಗಳನ್ನು ಹೊತ್ಕೊಂಡು ಯಾವಾಗಾದ್ರೂ ಬೆಟ್ಟದಾಗ ಇರ್ತಾನ. ನೆಲವನ್ನು ಹಾಸಿಕೊಂಡು ಆಕಾಶವನ್ನು ಹೊತ್ಕೊಂಡು 1,00,000 ವರ್ಷಗಟ್ಟಲೆ ಒಂದು ಜೀವನ ಮಾಡ್ತಾನ ಕುರುಬ. ಅವನಿಗೆ ಅನುಭವ ಇರ್ತದೆ ಯಾವ ಕಡೆ ಮೋಡ ಅದರದ ಮಳೆ ಬರ್ತದೆ ಇಲ್ಲಿ ಅಂತ ಹೇಳಿ. ಚಂದ್ರನಿಗೆ ಒಂದು ವಲಯ ಆಗ್ತದೆ, ಉಂಗುರ ಆಗ್ತದೆ ಅಂತ ತಿಳ್ಕೊಂಡ ಮೇಲೆ ಅವ ಈ ಕಡೆ ಮಳೆ ಬರ್ತದೆ ಅಂತ ಹೇಳ್ತಾನ. ಎಲ್ಲ ಶಾಸ್ತ್ರಗಳನ್ನ ಕಲಿಸಿಕೊಟ್ಟಂತ ಕುರುಬನಿಗೆ ಇವತ್ತು ಎಲ್ಲಿ ಸ್ಥಾನ ಇಡ್ಲಿಕ್ಕತ್ತೀರಿ ಅಂದ್ರೆ, ಇಲೆಕ್ಷನ್ ಬಂದ ಕೂಡಲೇ ಡಬ್ಬ್ಯಾಗೆ ಇವನೇ ಓಟ್ ಹಾಕಬೇಕು. ಇವ್ರ ಬೋಣಿಗೆ ಕುರುಬರು ಬೋಣಿಗೆ ಇರ್ಲಿಲ್ಲ ಅಂದ್ರೆ ಅವ್ ಸತ್ತ ಬಿಡ್ತಾನ. 2 ದಿವ್ಸ ಮೊದ್ಲೇ ಅವ ಪೂಜಾರಿಗೆ ರೊಕ್ಕ ಕೊಟ್ಟು ನೀ ಎಲ್ಲಿ ಹೋಗಬೇಡ ಅಂತ ಹೇಳಿರ್ತಾರ. 2 ದಿವ್ಸ ತಿನ್ನೋದು ಉಣೋದು ಕೊಡೋದು ಮಾಡ್ತಾರ. ಯಾವಾಗ ನೀವು ಓಟ್ ಡಬ್ಬ್ಯಾಗ ಹಾಕಿದ್ರಿ ಕುರುಬಂದು ಮುಗಿತಲಿ. ಕೈ ಇಲ್ಲ, ಕಾಯಿ ಇಲ್ಲ, ಏನಿಲ್ಲ. ಅದೇ ಕುರುಬ ಮತ್ತೆ ಬಂದು ಕುರುಬ ಪೂಜಾರಿ ಬಂದು ಇವ್ರ ಮನೆ ಮುಂದೆ ನಿಂತ್ರೆ, ಕುರುಬ ಬಂದಾನ ಕಳಿಸ್ಬಿಡ ಅವನ್ನ ಕಡೆ. ಇಂಥ ವ್ಯವಸ್ಥೆ ಒಳಗೆ ನಾವಿದ್ದೀವಿ. ಅದಕ್ಕೆ ನನಗನಿಸಿದ, ಅದಕ್ಕೆ ಇವತ್ತು ನಮ್ಮದಾದ ಒಂದು ಧರ್ಮ ಕಟ್ಟಬೇಕು, ಅದರ ಗ್ರಂಥ ಬೇಕು ಅನ್ನೋ ಕಾರಣಕ್ಕಾಗಿ ನಾನು ಧರ್ಮ ಗ್ರಂಥ ಬರೆದಿದ್ದೀನಿ.
ಯಾವ್ಯಾವ ಪ್ರದೇಶದ ಯಾವ್ಯಾವ ಕುರುಬರದಲ್ಲಿ ಏನೇನು ಹೆಂಗಿರ್ತದೆ ಅಂತೇಳಿ. ಯಾವುದೇ ವಿಷಯ ಬಂದ್ರ ನಿಮ್ಮ ಧರ್ಮಗ್ರಂಥ ಎಲ್ಲಿದೆ ಅಂತ ಕೇಳ್ತಾನೆ. ಇಸ್ಲಾಮರಿಗೆ ಹೇಳ್ಕೊಳ್ಳೆ ನಮ್ದು ಕುರಾನ್ ಧರ್ಮಗ್ರಂಥ ಅಂತ ಹೇಳ್ತಾರೆ. ಇಸಾಯಿಗಳು ನಮ್ಮ ಧರ್ಮಗ್ರಂಥ ರೀ ಬೈಬಲ್ ಅದ ಅಂತಾರೆ. ಯಹೂದಿಗಳು ತಮ್ಮ ಧರ್ಮಗ್ರಂಥ ಹಳೆ ಬೈಬಲ್ಲು ಅಂತ ಹೇಳ್ತಾರೆ. ಎಲ್ಲ ಧರ್ಮರು ಅವ್ರವ್ರದೇ ಧರ್ಮಗ್ರಂಥಗಳಲ್ಲ. ಆದರೆ ಭಾರತ ದೇಶದಲ್ಲಿರುವ 4200 ಜಗತ್ತಿನಲ್ಲಿರುವಂಥ 4200 ಧರ್ಮಗ್ರಂಥಗಳು ಇವತ್ತು ರೆಕಾರ್ಡ್ನಲ್ಲಿ ಅದಾವ, ನೋಟ್ ಹಾಕ್ಯಾವ. ಸುಮ್ಮನೆ ಇಲ್ಲಿ ಆಡಿನ ಕುರಿ ಎಣಿಸ್ದಂಗಲ್ಲ, ಇಡೀ ವಿಶ್ವದಲ್ಲಿ ಅದರ ದಾಖಲೆ ಅದ. 4200 ಧರ್ಮಗ್ರಂಥ ಮತಗಳನ್ನು ಬರೆದವರು ಯಾರು ಇದ್ರೆ ಅವರೆಲ್ಲರೂ ಕುರುಬರದು. ನನ್ನ ಕಡೆ ಅದ ನೋಡ್ರಿ, ಹಾಲು ಮತ್ತು ಸನಾತನ ಧರ್ಮ ಅಂತ ಒಂದು ಪುಸ್ತಕ ಅದ, ತೊಗೊಂಡು ಓದ್ರಿ. ಯಾರು ಇದ್ದವ್ರು ಇಂಟ್ರೆಸ್ಟಿಂದ ಓದ್ರಿ. ನಮ್ಮ ಸಮಾಜ ಇವತ್ತು ಇಲ್ಲಿ ತನಕ ತರಲಿಕ್ಕೆ ಕಾರಣ ನಾವು ಕೂಡ ಅದೇವ. ನಾವು ಹೆಂಗ್ರಿ ಅಂತೇಳಿ ಪ್ರಶ್ನೆ ಮಾಡಲಿಲ್ಲ. ಇವರೆಲ್ಲ ಜಾತ್ರೆಗಳಿಗೆ, ಮನೆಯೊಳಗಿನ ಕಾರ್ಯಕ್ರಮಗಳಲ್ಲಿ, ಶುಭ ಕಾರ್ಯಗಳಲ್ಲಿ ಬೇಕಾದಪ್ಪ ಅಂದ್ರೆ ನಮ್ಮ ದೇವ್ರು ಬೇಕು, ನಮ್ಮ ದೇವರ ಪಲ್ಲಕ್ಕಿ ಬೇಕು ಇವ್ರಿಗೆ. ಆದರೆ ನಿಮ್ಮನ್ನು ಬೇರೆ ತಾಟಿನಲ್ಲಿ ಊಟ ಮಾಡಿ ಕಳಿಸ್ತಿರ್ತಾರೆ ಈ ನಾಲಾಯಕರು. ಇವ್ರ ಬಗ್ಗೆ ಸ್ವಲ್ಪ ಚಿಂತೆ ಮಾಡ್ರಿ. ಯಾಕೆ ಕರ್ಕೊಂಡು ಹೋಗ್ತೀರಿ ಅಂತದ ಇದಕ್ಕೆ ನಿಮ್ಮ ಪಲ್ಲಕ್ಕಿಗಳನ್ನು? ಕುರುಬರಿಗೆ ಸಾಮೂಹಿಕವಾಗಿ ಊಟ ಹಾಕೋದಲ್ಲಿ ಇವರು ನಿಮ್ಮ ತಾಟಗಳನ್ನು ಮಂದಮ್ಮಿಗಳನ್ನ ಮನೆಯಿಂದ ತೊಗೊಂಡು ಬಂದು ತಿಂದು ಮತ್ತೆ ತೊಳ್ಕೊಂಡು ಹೋಗ್ರಿ ಅಂತಾರ. ಇವತ್ತಿನ ಸಮಾಜದಲ್ಲಿ ವ್ಯವಸ್ಥೆ. ನಾನು ಹೇಳ್ತೀನಿ, ಇಷ್ಟೆಲ್ಲ ಅಂತಿರಲ್ಲ, ನಿಮ್ಮ ಜಾತಿ ಮೂಲ ಏನು ಹೇಳ್ರಿ ಅಂತ ಕೇಳಿ ನಾನು ಕೆಲವೊಬ್ಬರಿಗೆ. ತಿರುಪೆ ಎತ್ತು ಜೀವನ ಮಾಡುವವರು ನೀವು ಒಂದು ಸಮಾಜದವರು ಅಂತ ಹೇಳ್ತೀರಿ. ಅತ್ಯಂತ ಕನಿಷ್ಠ ಈ ಜನರಲ್ಲಿ ಹುಟ್ಟಿ ಬೆಳೆದಂಥವ್ರು ಅಂಥವ್ರು ನಾವು ಏನು ಇವತ್ತಪ್ಪ ಅಂತಂದ್ರೆ ನಾವು ಒಂದು ಧರ್ಮ ಅಂತ ಹೇಳ್ಕೊತೀವಿ. ನಾವು ಅವು ಇಲ್ಲ, ಅಪ್ಪಿಲ್ಲ, ಮಗ ಮಾತ್ರ ಚಕ್ರವರ್ತಿ. ಇಂಥ ಹೀಯಾಳಿಕೆಯನ್ನ ನಾವು ಬಂದ್ ಮಾಡಬೇಕಂತಂದ್ರೆ ಕುರುಬರು ಒಕ್ಕಟ್ಟಾಗಬೇಕು. ಕುರುಬರು ಎಲ್ಲಿವರೆಗೆ ನೀವು ಮತ್ತಿನ ಮೊದಲಿನ ಸ್ಥಾನದವರೆಗೆ ಒಕ್ಕಟ್ಟಾಗೋದ್ರು ಅಲ್ಲಿ ತನಕ ನಿಮ್ಗುಳಿಗಾಲಿಲ್ಲ. ನಿಮಗೇನಪ್ಪ ಅಂತಂದ್ರೆ ಕಸ ಹೊಡೆಸ್ತಾರ, ಚಳ್ಳು ಹೊಡೆಸ್ತಾರ, ಚಾಪಿ ಹಾಸ್ತಾರ, ಪೆಂಡಲ್ ಹೊಡೆಸ್ತಾರ, ಕುರ್ಚಿ ತಂದು ಇಡ್ತಾರ. ಅಲ್ಲಿ ತನಕ ಮಾತ್ರ ಇವರಿಗೆ ಕುರುಬರು ಬೇಕು. ಆದರೆ ವೇದಿಕೆ ಮೇಲೆ ಕೂಡೋಕ ಮಾತ್ರ ಒಬ್ಬ ಕುರುಬನೂ ಇರೋದಿಲ್ಲ. ನಾವು ಭಾಳ ದೂರದ ಹೇಳುವುದಿಲ್ಲ. ಇದೇ ಕಲಾದಿಗೆ ನಡೆದಂಥ ಒಂದು ದೊಡ್ಡ ಸಭೆಯಲ್ಲಿ ಇದನ್ನು ಹೇಳಿದೆ ನಾನು. ಸ್ವಲ್ಪ ತಡ ಮಾಡೋದು. ಅಲ್ಲೆಲ್ಲ ನಡುವತ್ತ ಜನರು ನನ್ನ ಸನ್ಮಾನ ಮಾಡೋ ಸಲುವಾಗಿ ರೋಡ್ನಾಗ ನಿಂತಿದ್ರು. ಆ ಹಾರ ಹಾಕೊಂಡು ಹೋಗ್ಬೇಕಾದ್ರೆ ನನಗೆ ಆ ಸಭೆಗೆ ತಡ ಆಯ್ತು. ತಡ ಆಗೋ ತನಕನೂ ಎಲ್ಲರೂ ಮಾತು ಮುಗಿಸಿಬಿಟ್ಟಿದ್ರು. ಒಬ್ಬರು ಮಾತಾಡ್ಲಿಕ್ಕೆ ಹತ್ತಿದ್ರು. ಎಲ್ಲರೂ ಮ್ಯಾಲೆ ಬಂದವರು ಒಂದೇ ಜಾತಿಯವರು, ಒಬ್ಬ ಕುರುಬನಲ್ಲಿಲ್ಲ. ಆ ಕಾರ್ಯಕ್ರಮ ಮಾಡಿದವನೇ ಕುರುಬ. ಕುರ್ಚಿ ಎತ್ತಿಟ್ಟವರು, ಹಾಸಿದವರು, ಹೊಸಿದವರು ಎಲ್ಲರೂ ಕುರುಬರು. ಆ ಸ್ಟೇಜ್ನಲ್ಲಿ ಒಬ್ರು ಕುರುಬರಿಲ್ಲ. ನಾನು ಬಂದ ಮೇಲೆ ನೀ ಸರಿ. ಯಾಕೆ ಎಲ್ಲರೂ ಕೂತು ಬಿಟ್ರಲ್ಲ, ಗುಂಡ್ಕಲ್ ಕೂತಂಗೆ ಗಟ್ಟಿಗೆ.
ನೋಡಿದೆ ನಾನೇನು ಮಾತಾಡಲೇ ನಾನು ಕೆಳಗಿದ್ದು ಹೋದೆ ನಾನು. ಅವಾಗ ಆ ಮಂತ್ರಿ ನೀ ಸರ್, ಈಗ ಇನ್ನೊಬ್ಬ ಮಂತ್ರಿ ನೀವು ಸರ್ ಇದು, ಅಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ನೀವು ಅವ್ರ ಜಾಗ ಕೊಡ್ರಿ. ಆ ಸ್ಟೇಜ್ನಾಗ ಹೇಳಿದೆ ನಾನು, ಈ ಸ್ಟೇಜ್ನಾಗ ಮೇಲೆ ನಿಂತಿರಲ್ಲ, ನೀವು ಯಾರೂ ಅರ್ಹರಲ್ಲ, ನೀವು ಕೆಳಗೆ ಕೂಡಬೇಕಾದದ್ದು ಕುರುಬರು ಮಾತ್ರ ಮ್ಯಾಲೆ ಕೂಡಬೇಕಾದಂತ ಹೇಳಿ. ಏನಾದ್ರು ನಾಚಿಕದ ಅಂತ ಕೇಳಿದೆ. ಇಷ್ಟಂದ್ರೆ ಸಾಕು, ಅರ್ಧ ಸ್ಟೇಜ್ ಖಾಲಿ ಆಗ್ಬಿಡ್ತು. ಬಡ 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 ಇಳಿದು ಹೋದ್ರು. ಇದ್ರ ಗಟ್ಟಿಸ್ತಾನ ಕುರುಬನಲ್ಲಿ ಬೇಕು. ಗಟ್ಟಿಸ್ತಾನ ಯಾವಾಗ ಬೇಕಪ್ಪ ಅಂದ್ರೆ ನೀವು ತಿಳ್ಕೋಬೇಕು. ತಿಳ್ಕೊಂಡೇ ಇಲ್ಲ ಹೋಗ್ರಿ. ನಮ್ಮ ಇಸ್ಲಾಮ್ದು ಹುಡುಗರು ಇರ್ತಾವ, ನಮಾಜ್ ಬಿದ್ದು ಮಂದಿರ್ತಾರ. 9-10 ವರ್ಷದ ಹುಡುಗನ ನಾನು ಒಂದ್ಸಲ ಪ್ರಶ್ನೆ ಮಾಡಿದೆ, ಮೊಹಮ್ಮದ್ ಅಂದ್ರೆ ಯಾರು, ಹಸನ್ ಹುಸೇನ್ ಯಾರು, ಫಾತೆಮ ಯಾರು, ಖತೀಜಾ ಯಾರು, ಎಲ್ಲದಕ್ಕೂ ಉತ್ತರ ಕೊಟ್ರಿ ಅವ. ನಾನು ಭಾಳ ಆಶ್ಚರ್ಯ ಆಗ್ಬಿಡ್ತು. ನಾವು ಮೊದಲೇ ಓದ್ಕೊಂಡವ ಅಲ್ಲ, ಓದ್ಕೊಂಡಿಲ್ವ. ನಮಾಜ್ ಹೋದಾಗ ಅವ ಏನು ಹೇಳ್ತಾನ ಅದನ್ನ ಕೇಳ್ತೀನಿ. ಅವ ಗ್ಯಾರೇಜ್ನಾಗ ಕೆಲಸ ಮಾಡೋ ಹುಡುಗ ಸರ್. ಅವ್ರಿಗೆ ಇಷ್ಟೆಲ್ಲ ಬುದ್ಧಿ ಅದ, ನಾವೇನು ಕಸ ಹೊಡಿತೇವ, ಏನು ಮಾಡ್ತೀವಿ? ಸುಳ್ಳೆ ನಂದು ತಲೆ ಬೆಳಗಾಗ್ಯದ್ರಿ, ನಂದು ಮೀಸಿ ಬೆಳಗಾಗ್ಯದ್ರಿ. ದೊಡ್ಡವರಲ್ಲ ನೀವು. ಯಾರಲ್ಲಿ ಜ್ಞಾನ ಇರ್ತದೋ ಈ ಜಗತ್ತಿನಲ್ಲಿ ಅವ ದೊಡ್ಡವ. ದೇವರ ಪೂಜಾರಿ ಸೇವಕರು ಯಾರಾದರೂ ಇದ್ರೆ ಅವರು ಆ ದೇವರ ಇತಿಹಾಸ ಗೊತ್ತಿರ್ಬೇಕು ಅವ್ರಿಗೆ. ಅವು ಯಾರು, ವಾಪ್ ಯಾರು, ತಮ್ಮ ಯಾರು, ತಂಗಿ ಯಾರು, ಎಲ್ಲಿ ಹುಟ್ಟಿದ, ಎಲ್ಲಿ ಬಂದ, ಬಡ 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 ಹೇಳು. ಸುಮ್ಮನೆ ಮುತ್ತಿ ನೋಡ್ಕೊಂಡು ಹಿಂಗೆ ನಿಂತೆಪ್ಪ ಅಂತಂದ್ರೆ 4 ವರ್ಷದ ಹುಡುಗರು ಹಂಗಂದ್ರೆ ನೀ ಅಂತ ಪೂಜಾರಿಯೋ? ಅದಕ್ಕೆ ನಾನು ಹೇಳ್ತೀನಿ, ಯಾರೇ ಪೂಜಾರಿಗಳಾಗಲಿ, ಒಂದು ಗುಡಿಗೆ ಪೂಜಾರಿ ಅಂತ ನೇಮಿಸಿದ ಮೇಲೆ ಅವ ದೇವರ ಸ್ವರೂಪನಾಗಿರ್ಬೇಕು. ಆದ್ರೆ ಇವತ್ತೇನು ಮಾಡ್ಲಿಕ್ಕತ್ತೀರಿ? ಬಟ್ಟೆ ಮಸ್ತಿಗೆ ಹಾಕೋದು, ಪೂಜಾರಿ ಬಟ್ಟೆ ಚಂದಾಗೆಲ್ಲ ಪಟ್ಕ ಹಾಕೋದು, ಭಂಡಾರ ಇಟ್ಕೊಳ್ಳೋದು, ಎಲ್ಲ ಇಟ್ಕೊಳ್ಳೋದು, ಎಲ್ಲ ತಿರ್ಕೊಳ್ಳೋದು, ರೊಕ್ಕ ಎತ್ತೋದು, ಮಾಡಬಾರ್ದೆಲ್ಲ ಮಾಡಿಬಿಡೋದು. ಎಲ್ಲರೂ ಅಂತಲ್ಲ, ಕೆಲವರು ಅದಾರ ಇವತ್ತು ಒಳ್ಳೆ. ನಾನು ಒಂದು ಪೂಜಾರಿ ಮನೆ ತಂದವನೇ. ನಾನು ನಮ್ಮ ತಂದೆ, ನಮ್ಮ ಪೂರ್ವಜರು ಒಂದು ಪೂಜಾರಿ ಮನೆ ತನ, ನಮ್ಮ ತಾಯಿಯ ಮನೆ ತಂದ ರೇವಣಸಿದ್ದ ಪೂಜಾರಿಗಳು. ಅವಾಗ ಪೂಜಾರಿಗಳ ಮಧ್ಯಲ್ಲೇ ಮದುವೆ ನಡೀತಿತ್ತು, ಬೇರೆ ನಡೀತಿದ್ದಿಲ್ಲ. ಈ ನಮ್ನಿ ನಾವು ಮಾಡಿದಾಗ ಎಲ್ಲಿ ನಿಮ್ದು ಒಕ್ಕಟ್ಟಾಗ್ಲಿಕ್ಕೆ ಸಾಧ್ಯದ? ಒಕ್ಕಟ್ಟಾಗಬೇಕಲ್ಲ. ಒಕ್ಕಟ್ಟಿರ್ಲಿಲ್ಲ ಅಂದ್ರೆ ನೀವು ಬದುಕಬೇಕು ಹಂಗೆ ಸಾಧ್ಯ? ಇಲೆಕ್ಷನ್ ಬಂದ ಕೂಡಲೇ ದಾರು ಬಾಟ್ಲಿ, ಕೋಳಿ ಕಾಲು ಬಂದು ನಿಂತು ಬಿಡ್ತಾವ ಮುಂದೆ. 4 ದಿವಸ ಒಯ್ತಾರ, ತಿನ್ನಿಸ್ತಾರ, ಶೇರೆ ಕುಡಿಸಿ ಮಲಗಿಸ್ಬಿಡ್ತಾರೆ. ಇಲೆಕ್ಷನ್ ದಿವಸ ನೀವು ಊಟಕ್ಕೆ ಹಾಕಕ್ಕೆ ಹೋಗೋದಿಲ್ಲ. ಯಾವ ಅವ್ನು ಭಾಳ ಕಡೆ ನಾನು ಭಾಳ ಎಮ್.ಎಲ್.ಎಗಳೆಲ್ಲ ಭಾಳ ನಂಬರ್ ಮೇಲೆ ತಗೊಂಡಿದ್ದೆ. ನೋಡ್ರಿ, ಊರಾಗ ಅತಿ ಹೆಚ್ಚಿನ ಸಂಖ್ಯೆ ಕುರುಬಿರ್ತಾರೆ. ಅದು ಯಾವ್ರೋ ಪಿಚ್ಗಳ ಮಗ 1-2 ಮನೆ ಇರ್ತಾವ. ಅವನ ಮನ್ಯಾಗ ಎಮ್.ಎಲ್.ಎ ಆಗ ಹೋಗಿ ಕುಂತು ಎಲ್ಲ ಕುರುಬರು ಕರ್ಕೊಂಬರ್ರಿ. ಏನು ದನಗಳು, ಕುರಿಗಳು ಏನು? ಅವು ಗೌಡ ದೊಡ್ಡ ಇರ್ತಾನ, ಮಗನ ಮುಂಜಾನೆ ಹೋಗ್ತಾರ, ಸಂಜೆಗೆ ಹೋಗಿರ್ತಾನ, ಸಂಜೆಗೆ ಹೋಗ್ತಾರ, ಮುಂಜಾನೆ ಹೋಗ್ತಿರ್ತಾನವ. ಆದ್ರೆ ಹೇಳುದು ಹೆಂಗಂದ್ರೆ ಆಗೌಡ್ರಿ. ನಾವೊಂದು 2-3 ಕಂಪ್ಲೇಂಟ್ ಆಯ್ತು ಒಂದು ಕಡೆ. ಸರ್ ಹಿಂಗೆಲ್ಲ ಬರ್ತಾರ್ರಿ, ಅವ್ರ ಮನ್ಯಾಗ ಕುಂದಿಸಿ ನಮ್ಮನ್ನು ಕರೆಸಿ ಹೇಳ್ತಾರ. ನಾನು ಒಂದು ಫಸ್ಟ್ ಸಭೆದೊಳಗೆ ಅವ್ರು 1-2-3 ಎಮ್.ಎಲ್.ಎ ಇದ್ದ ಅಂತ ಸಭೆದೊಳಗೆ ಹೇಳ್ಬಿಟ್ಟೆ, ಯಾವಾಗ
ಇಲೆಕ್ಷನ್ ನಿಂತ ವ್ಯಕ್ತಿ ನಮ್ಮ ಕುರುಬರ ಗುಡಿ ಒಳಗೆ ಬಂದು ಕೂತು ಹಣೆ ಮಾಡಿದು ಊಟ ಕೇಳ್ತಾನ, ಅವನಿಗೆ ಮಾತ್ರ ನೀವು ಊಟ ಹಾಕ್ರಿ, ಇಲ್ಲಲ್ಲ ಅಂದ್ರೆ ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ಸೊಕ್ಕಿನ ಸುಳೆ ಮಗ ಯಾವ ಬಂದರೂ ಓಟ್ ಹಾಕ್ಬೇಡ್ರಿ. ನಿಮ್ಮಲ್ಲಿ ದೊಡ್ಡ ಅಸ್ತ್ರ ಅದ್ರಿ ಓಟಿಂದು. ನೀವು ಒಯ್ದೇನದ 150 200 ರೂಪಾಯಿ ಮಾರ್ಕೊಂಡು ತಿಂತೀರಿ. ಒಬ್ಬನಿಗೆ ಕೆಡಬೇಕಾದ್ರೆ ನಮ್ಗೆ ಶಕ್ತಿಗೆ ಇರಲ್ಲ. ಒಬ್ಬನ ಯಾವನ ನಿಂತಾನಂದ್ರೆ ಎಲ್ಲ ಕುರುಬರು ಕೂಡ್ಕೊಂಡು ಅವನು ಆರಿಸ್ತಾರಂತೂ ನಮ್ಮ ಶಕ್ತಿ ಇರ್ಲಿಕ್ಕಿಲ್ಲ. ಅದು ಒಪ್ಕೋತೀನಿ ನಾವು. ಆದ್ರೆ ಅವನನ್ನು ಬೀಳಿಸುವಂಥ ಶಕ್ತಿ ನಮ್ಮಲ್ಲಿ. ಬೀಳೋದು ಕೆಡುವುದು ಅಲ್ಲೆಲ್ಲ ಯಾರನ್ನ ಬೀಳಿಸ್ಬೇಕು, ಯಾರು ಬೀಳ್ಬೇಕು ಶಕ್ತಿ ನಮ್ಮಲ್ಲಿ ಅದ. ಅದನ್ನು ನಾವು ಏನಪ್ಪ ಮಾಡಿಬಿಡ್ತೀವಿ ಒಂದು ಬಾಟ್ಲಿಗೆ, ಕೋಳಿ ಕಾಲಿಗೆ, ಆಮೇಲೆ ಅವನು ತಿಂದು ಹೋಗ್ಬಿಡ್ತಾನ. ಇಲೆಕ್ಷನ್ ಬಂದ್ಕೊಳ್ಳಿ, ನಾವು ಇವ್ರಿ ಬಂದಿವಿ, ಯಾವ್ರು ನೀನು ಓಟ್ ನನಗೆ ಹಾಕೇನು ಏ ಬಸಪ್ಪ ಬಾರಲ್ಲೇ, ಇವ್ರೇ ನೋಡಿ ಯಾವ್ದು ಹಳ್ಳಿಯವ್ರು ಅಂತ ಹೇಳಕತ್ತಾರೆ. ಇವ್ರು ಓಟ್ ಎಷ್ಟು ಬಿದ್ದಾವ್ ನೋಡಿ, ತೆಗಿಪ್ಪ ಅದನ್ನ ಚಾರ್ಟ್ ತೆಗಿ. ಅದ ಕಾಲ ಆಯ್ತ್ರಿ. ಅಂಥ ಬಡ್ಡಿ ಮಕ್ಕಳಿಗೆಲ್ಲ ನೀವೆಲ್ಲ ಓಟ್ ಹಾಕ್ತೀರಿ. ಮಾಡ್ಕೊಡ್ರಿ, ರೊಕ್ಕ ನಿಮ್ಮ ಕಡೆನದ, ಶಕ್ತಿ ನಿಮ್ಮ ಕಡೆ ಅದ. ಆ ಶಕ್ತಿಯನ್ನು ಯಾರಿಗೋ ಎರೆದು ಬಿಡ್ತೀವಿ. ನಾನು ಭಾಳ ಕಡೆ ಒಂದು ಕೆಲವೊಂದು ಮಿನಿಸ್ಟರ್ ಮನ್ಯಾಗ, ಕೆಲವೊಂದು MLAಗಳ ಮನ್ಯಾಗ ನಾನು ಹೋದಾಗ ನಮ್ಮ ಕುರುಬರ್ನಲ್ಲಿ ಬಾಗಲ ಕೂಡಿಸಿರ್ತೀರಿ. ನಾ ಬಂದ ತಕ್ಷಣ ಯಾಕೆ ಇಲ್ಲ ಕೂತಿರು ಅಂತ, ಇಲ್ರಿ ಗೌಡ್ರಿ ಕರೆದ, ನೀನು ತೌಡೇನ ಮಗನೇ ಅಂದಾನ. ನೀನೇನೇ ಗೌಡ ಅಂತ ಹೇಳ್ತಿದ್ದೆವು. ನೀವು ಊಟ ಹಾಕ್ಲಿಕ್ಕೆ ನಾವು ಹೆಂಗೆ ಆರಿಸಿ ಬರ್ತಾನೆ. ನನಗೆ ಊಟಕ್ಕೆ ಕರ್ಕೊಂಡು ಹೋಗ್ತೀವಿ. ನಾಳೆ ನಮ್ಮ ಕುರುಬರು ಒಳಗೆ ಬಂದು ಜಳ್ಜ ಕುಂತು ಊಟಕ್ಕೆ ಹಾಕ್ಲಿಲ್ಲ ಅಂದ್ರೆ ನಾ ಕುಡಿದ್ರು ನಿಮ್ಮ ಮನ್ಯಾಗ ಊಟ ಮಾಡೋದು. ಎದ್ದು ಬಂದೇನೆ ಒಬ್ಬ ಮಿನಿಸ್ಟರ್ ಜೊತೆಗೆ ಕೂತಾಗ ಮಿನಿಸ್ಟರ್ ಯಾಕ್ರಿ ಅವಾಗ ಖಾಲಿ ಬಿಡು. ಏನ್ರಿ ನಮ್ಮ ಕುರುಬರನ್ನ ತಂದು ಅಲ್ಲಿ ರೋಡ್ ನಿಂದಿಸ್ಕೊಂಡು ಮಕ್ಳಿಗೆ ಬಂದ ನಮಗೆ ಹಾಕ್ತಾರ. ಈಗ ನೀನು ನಮ್ಮ ಮನ್ಯಾಗ ಊಟ ಇಲ್ಲೇನ ಹಂಗಂದಾಗ ಒಬ್ಬ MLA ಅಂತೂ ಕೈ ತೊಳ್ಕೊಂಡು ಬಿಟ್ಕೊಂಡು ಹೋಗಿ ಹೊರಗೆ ಬಂದ. ಕೈ ಮುಗಿತನ್ರಪ್ಪ, ಬರ್ರಿ ಬಿಜರಿ ಸಾಹೇಬ್ರ ನಮ್ಮನ್ನ ಎಕ್ಕಡ ಕೊಟ್ಟಾರ, ಈಗ ಬರ್ರಿ ಅಂತ ಹೇಳಿ ಕರ್ಕೊಂಡೋಗಿ ನಾ ಮೆದರಿ ಕೂಡ್ಬೇಕು. ಕುರುಬರು ಸ್ವತಂತ್ರವಾಗಿ ಬದುಕಬೇಕು, ಸ್ವತಂತ್ರವಾಗಿ ನಿಮ್ಮ ನಿರ್ಣಯಗಳನ್ನು ತಗೊಳ್ಳುವಂತ ಆಗಬೇಕು ಅನ್ನೋದ ನನ್ನ ಆಸೆ. ಇದನ್ನು ತಿಳ್ಕೊಡ್ರಿ. ಭಾಳಷ್ಟು ಅದಾವ, ಅವೆಲ್ಲಗಳನ್ನಪ್ಪ ಅಂತ ಒಂದೇ ಸಮ ಹೇಳಕ್ಕಾಗೋದಿಲ್ಲ. ನಾನು ಒಟ್ಟು ಹೇಳಿದ್ರು ಕುರುಬರು ಜಗತ್ತಿನೊಳಗೆ ಶ್ರೇಷ್ಠ ಜಾತಿ. ನಾನು ಪುಸ್ತಕ ಬರ್ದೀನಿ, ನಿನ್ನ ಕಡೆ ಪುಸ್ತಕ ಇರೋ ಕಾರಣ ಯಾರು ಸ್ವಲ್ಪ ರೊಕ್ಕ ಕೊಟ್ಟು ಕೊಂಡು ಹೋದ್ರೆ ಅವು ಎಲ್ಲ ಇಲ್ಲಿದ್ದು ಹಾಲು ಮತ್ತು ಧರ್ಮ ಗ್ರಂಥ ಯಾರ್ಯಾರು ತರ್ಸ್ಯಾರ ನಿಮ್ಮ ಕಡೆದಪ್ಪ. ತರ್ಸ್ಕೋಬೇಕು ನೋಡ್ರಿ. ನಮ್ಮ ಧರ್ಮ ಗ್ರಂಥ ನಾವು ತಗೊಳ್ಳೋದಿಲ್ಲ ಅಂದ್ರೆ ಹೆಂಗೆ? ಇಸ್ಲಾಂ ಧರ್ಮದಲ್ಲಿ ಒಂದು ನಿಯಮದ, ಯಾವನೇ ಧರ್ಮದಲ್ಲಿ ಬಂದ ಅಂದ್ರೆ ಅವನ ವರ್ಷಕ್ಕೆ ಗಳಿಕೆ ಎಷ್ಟಾಗ್ತದೋ ಅದರದ್ದು 2% ಅವ ದೇವರಿಗೆ ಕೊಡಬೇಕು, ಕೊಡ್ತಾ. ಅದೇನು ನಿಮ್ಮಲ್ಲಿ ಅದನ್ನು ಬದಲಾವಣೆ ಮಾಡ್ರಿಪ್ಪ. ಅಲ್ಲೇ ಕೂತ ಅಲ್ಲಿ ಬದಲಾವಣೆ ಮಾಡ್ರಿ, ದೊಡ್ಡವ್ರಾಗ್ರಿ, ಗೌರವ ತೊಗೊಂಡ್ಬರ್ರಿ. ರೊಕ್ಕ ಸಲುವಾಗಿ ನನ್ನ ಪ್ರಶ್ನೆ ಇಲ್ಲ, ಗೌರವಯುತ ಮಾಡ್ರಿ ಅಂತ. ಅಲ್ಲ ಭಕ್ತಿ ಅಲ್ಲ, ಉದಾರತೆ ಬೇಕು, ಉದಾರತೆ ಬೇಕು. ಅದು ಮಾಡೋದಲ್ಲ ನಾವು. ತಂದೆ ತಾಯಿಗಳ ಸಂಘದಿಂದ ಗರ್ಭವತಿಯಾಗಿ ಅವಳ ಯೋನಿಯಲ್ಲಿ ಹೊರಗೆ ಬರುವುದು ಅಂತ ಇದು ಸೃಷ್ಟಿ ನಿಯಮ. ಅಂತರ್ಲೆ ಬಂದ್ಬಿಟ್ಟಿನಂತ. ಅದಕ್ಕೆ ಹೌದು ನಮ್ಮ ಕುರುಬರ ಕತೆಗಳಿಗೆಲ್ಲ ಹೆಂಗದಾವ ಅಂದ್ರೆ
ಎಲ್ಲ ಸುಳ್ಳು ಪವಾಡಗಳಿಂದ ಮುಚ್ಚಿಬಿಡ್ತು. ಪುಟ್ಟ ರಾಕ್ಷಸ ಅವನು ಕೊಡ್ತಾರಂತ ಈಗಿಲ್ಲ. ಎಲ್ಲ ದೇವಾಲಯಗಳ ಎಲ್ಲ ಜಾತ್ರೆಗಳಲ್ಲಿ ಇವತ್ತೇನು ಮಾಡಿಬಿಟ್ರಪ್ಪ ಅಂದ್ರೆ ಜಾತ್ರೆ ದಿವಸ ಏನು ಮಾಡಂಗಿಲ್ಲ. ಜಾತ್ರೆ ಮರು ದಿವಸ ಆದ ಕೂಡಲೇ ಕಡಿದು ತಿನ್ನೋದು ಕುಡಿದು ಜಿಗ್ದಾಡೋದು. ಕರೆಕ್ಟ್ ರೀ. ಯಾಕ ಕಾನೂನು ಬಂದದಂತೇಳಿ ಮಾಡಕತ್ತಾರೆ, ಮತ್ತೇನಿಲ್ಲ. ದೇವಾಲಯ ಮುಂದೆ ಕುರಿಗಳನ್ನು ಕಡಿಬಾರ್ದು ಅಂತ ಕಾನೂನು ಮಾಡ್ಯಾರ ಅಂತ ಹೇಳ್ಕೊಂಡು ಬರ್ಬೋದು. ಜಗತ್ತಿನೊಳಗೆ ಯಾವ ದೇವರು ಮಾಂಸ ತಿನ್ನಬಾರ್ದು ಅಂತ ಹೇಳಿಲ್ಲ, ಅದ್ರ ದಾಖಲೆ ಕೊಟ್ಟಿರ್ತಾರೆ. ಇವರೇ ಬರ್ದಿದ್ದೆಲ್ಲ ನಡು. ಈಗ ನಾವು 100 ವರ್ಷನಾಗ ಬರೋದು ಮಾಂಸ ಇಲ್ಲ, ಮಾಂಸ ತಿನ್ನಲ್ಲ, ಅವು ಮಾಡೋದಿಲ್ಲ, ಇವು ಮಾಡೋದಿಲ್ಲ ಅಂತ ಇವರೇ ಬರೀ ಎಲ್ಲದು. ಅದೇ ಮಾಯಮ್ಮನ ಬಗ್ಗೆ ಏನು ಹೇಳ್ತೀನಿ ನಾನು ನೋಡ್ರಿ. ಅಲ್ಲ, ಮಾಯಮ್ಮ ಬೀರಪ್ಪನ ಬೆಳೆಸಿದ್ಲು ಅನ್ನೋದು ಒಪ್ಪತ್ತು. ಆದ್ರೆ ಸುಳ್ಳನ್ನು ಏನಾರ ಹೇಳಬಾಡ್ರಿ ಅಂತೀನಿ. ತುಂಬರ್ದು ಬಿಡು. ಹಾಲು ಹಳ್ಳ ಹರಿತಿತ್ತು, ಹೋಗ್ಪ ಇಲ್ಲಿ ಹಾಲು ಸಿಗ್ತದೆ ಹೋಗು. ಯಾಕೆ ನೀರು ಹರಿತಿತ್ತಂತ ನಿನಗೇನಾಗೋದದ? ಎಲ್ಲ ಊರಾಗ ಒಂದು ಹಾಲು ಹಳ್ಳ. ಉತ್ತರ ಭಾರತ ಇಡೀ ಭಾರತ ದೇಶದಲ್ಲಿ ನೀವು ಉಣ್ಣಿ ಯಾರಾದರೂ ಹಾರಿಸಿದ್ರಿ ಅಂದ್ರೆ ಅದು ಉಣ್ಣೇನೇಕಾರರ ದೇವರು. ಉಣ್ಣೇನೇಕಾರ ದೇವರು. ಈಗ ರೇವಣ ಸಿದ್ಧ ಜಾಡಿ ಪ್ರತಿ ವರ್ಷ ಕೊಡ್ತೀರಿ ಅಂತಂದ್ರೆ ಅವು ಉಣ್ಣೇನೇಕಾರ ಇದ್ದಾನ ಅಂತ ಅರ್ಥ. ಕನಕದಾಸರಿಗೆ ನೀವು ಏನಪ್ಪ ಅಂದ್ರೆ ವರ್ಷ ಹೋಗೋ ಹೊಸ ಕೊಂಬಳಿ ಹೊಸ್ತೀರಿ ಅಂದ್ರೆ ಅವ ಕುರುಬ ಜಾತಿಗೆ ಸೇರಿದವ. ಸೇವೆ ಇರಲಿ, ಪೂಜಾರಿಗೆ ಏನು ಸರ್ಬೇಕಾದ ಸಲ್ಲಬೇಕು, ಹಾಗೆಲ್ಲ ಮಾಡಬಾರ್ದು. ಯಾರೂ ಆಕಾಶದಿಂದ ಯಾರೂ ಬರೋದಿಲ್ಲ. ಕುರುಬರ ಹಾಲು ಮತ ಸಮಾಜದೊಳಗೆ ಅವನದು ಏನು ಸಮಾಧಿ ಇರ್ತದೋ ಅದ್ರ ಮೇಲೆ ನಾವು ಗುಡಿ ಕಟ್ತೀವಿ. ಹೌದಾ?